ತನ್ನ ಮಾತನ್ನ ಕೇಳಿ ಸಾಮ್ರಾಟ್ ಮಲಗಿದ. ಅನನ್ಯ ತನ್ನನ್ನು ತಾನು ಹೇಗೋ ಸಮಾಧಾನ ಪಡಿಸಿಕೊಂಡು ಲೈಟ್ ಆಫ್ ಮಾಡಿ ಅವಳು ಕೂಡ ಮಲಗಿದಳು. ಮುಂದಿನ ದಿನ ಅನನ್ಯ ಕೆಲಸಕ್ಕೆ ಮನೆಯಿಂದ ಹೊರಟಾಗ ಸಾಮ್ರಾಟ್ ಕೂಡ ಹೋಟೆಲ್ ಸಫೈರ್ ಕಡೆ ಅವಳನ್ನ ಹಿಂಬಾಲಿಸಿದ. ಸಾಮ್ರಾಟ್ ತನ್ನ ನಿಜವಾದ ಗುರುತನ್ನ ಎಲ್ಲರಿಂದಲೂ ಮರೆಮಾಡಿದ್ದನು. ಸಿಂಗ್ ಕುಟುಂಬಕ್ಕೆ ಅವನು ಕೇವಲ ಸಾಮಾನ್ಯ ಡೆಲಿವರಿ ಬಾಯ್ ಮತ್ತು ನಿರುಪಯುಕ್ತ ಅಳಿಯ. ಆದರೆ ವಾಸ್ತವದಲ್ಲಿ ಅವನು ಬಲಿಷ್ಠ ಕಂಪನಿಯ ಹೊಸ ಬಾಸ್, ದಿ ಮಾಫಿಯಾ ಕಿಂಗ್. ಅಂಡರ್ ವರ್ಲ್ಡ್ ನಲ್ಲಿ ಜನರು ಅವನನ್ನ ಟೈಗರ್ ಎಂದು ಕರೆಯುತ್ತಿದ್ದರು. ಸಂಜಯ್ ಕೊಲೆಯಾದ ನಂತರ ಅಕ್ರಮ್ ಸಾಮ್ರಾಟ್ ಅನ್ನ 18 ವರ್ಷದ ಕಾಲ ಅನಾಥಾಶ್ರಮದಲ್ಲಿ ಇಟ್ಟನು. ಅಲ್ಲಿ ಪ್ರತಿದಿನ ಕಠಿಣ ಶಾರೀರಿಕ ತರಬೇತಿ ನೀಡಿ ಪ್ರತಿಯೊಂದು ಕಷ್ಟವನ್ನು ತಯಾರಿಸಲು ಅವನನ್ನು ತಯಾರಿಸಲಾಯಿತು. ಈ ಕಂಪನಿಯ ಅಡಿಪಾಯವನ್ನು ಅವನ ತಂದೆ ಸಂಜಯ್ ಹಾಕಿದನು. ಆದರೆ ಸಂಜಯ್ ಸತ್ತ ನಂತರ ಕಂಪನಿಯ ಜವಾಬ್ದಾರಿ ಅವನ ನಿಷ್ಠಾವಂತ ಪಾರ್ಟ್ನರ್ ಅಕ್ರಮ್ನ ಭುಜಗಳ ಮೇಲೆ ಬಿದ್ದಿತು. ಅಕ್ರಮ್ಗೆ ಸಾಮ್ರಾಟ್ ಸಾಕಷ್ಟು ಶಕ್ತಿಯುತನಾಗಿದ್ದಾನೆ ಎಂದು ಅನಿಸಿದಾಗ ಅವನನ್ನ ಮಾಫಿಯಾ ಕಿಂಗ್ ನ ಸಿಂಹಾಸನಕ್ಕೆ ಕೂರಿಸಿದನು. ಆದರೆ ಒಂದು ಷರತ್ತು ಇಟ್ಟನು, ತನ್ನ ನಿಜವಾದ ಗುರುತನ್ನ ಎಲ್ಲರಿಂದಲೂ ಮರೆ ಮಾಡಬೇಕು. ಈ ಷರತ್ತು ಮುರಿದರೆ ಸಾಮ್ರಾಟ್ ತನ್ನ ಸಿಂಹಾಸನ ಕಳೆದುಕೊಳ್ಳಬೇಕಾಗುತ್ತದೆ.